ಮನೆ ಏನು 842 ಸರ್ವೆ ನಂಬರಲ್ಲಿ 84 ಮನೆಗಳಿದ್ದು ಅವನ್ನು ನಾವು ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ನಮ್ಮ ಅಧಿಕಾರಿಗಳಾಗಲಿ ತಹಶೀಲ್ದಾರಾಗಲಿ ತೆರವುಗೊಳಿಸಿದ್ದಾರೆ. ಇವತ್ತು ಮುಖ್ಯವಾಗಿ ತಮ್ಮೆಲ್ಲರೂ ಕರೆದಿದ್ದು ಉದ್ದೇಶ ಇಷ್ಟೇ, ಆ 84 ಬಡ ಕುಟುಂಬಗಳಿಗೆ ನಾವು ಏನು ಆಶ್ರಯ ಕೊಡ್ತೀವಿ ಅಂತೇಳಿ ನಾವೆಲ್ಲರೂ ವಿಚಾರ ಮಾಡಿದ್ದೀವಿ. ಅದನ್ನು ನಾವು ತಿಳಿಸೋಕೆ ನಾವೊಂದು ಸುದ್ದಿಗೋಷ್ಠಿ ಮಾಡಿದ್ದೀವಿ. ಅದು ನನ್ನ ನಜರಿಗೆ ಬಂದಿತ್ತು. ಆವಾಗ ನಾವು ನಮ್ಮ ಪುರಸಭೆಯಿಂದ ನಾವು ದುಡ್ಡು ಖರ್ಚು ಮಾಡಿ ಹೈಕೋರ್ಟಿಗೆ ಹೋದೆವು. ಅಲ್ಲಿ ಆವಾಗ ಏನಾಗಲಿಲ್ಲ. ಮುಂದೆ ಏನು ಪ್ರೊಸೀಜರ್ ಆಯಿತು ಅದು ನನಗೆ ಇದು ಇಲ್ಲ. ಇದು ಆಗ ಮತ್ತೆ ಆದ 3 ತಿಂಗಳಲ್ಲಿ 8 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಸುಪ್ರೀಂ ಕೋರ್ಟಿಗೆ ಹೋದೆವು. ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಪೀಲ್ ರಿಜೆಕ್ಟ್ ಆಯಿತು. ಅದಾದಮೇಲೆ ಮತ್ತೆ ನಾವು ನಮಗೆ ಅರೆಸ್ಟ್ ವಾರೆಂಟ್ ಆಯಿತು, ನನಗಾಯಿತು, ನಮ್ಮ ಚೀಫ್ ಆಫೀಸರ್ಗಾಯಿತು, ಡಿ ಸಿ ಅವ್ರಿಗಾಯಿತು. ನಾವು ಡಿ ಸಿ ಅವ್ರಿಗೆ ಹೋಗಿ ನಮ್ಮ ಮಾನ್ಯ ನ್ಯಾಯಾಧೀಶರಿಗೆ ನಾವು 3-4 ಸಲ ಹೋಗಿ ನಾವು ಮನವಿ ಮಾಡ್ಕೊಂಡು ಬಂದೆವು. ಸರ್ ದಯವಿಟ್ಟು ನಾವು ಹೆಂಗಾರೆ ಇದು ಇತ್ಯರ್ಥ ಮಾಡ್ತೀವಿ, ನಮ್ಗೆ ಅವಧಿ ಕೊಡ್ರಿ ನಾನು ಕಾಲಾವಕಾಶ ಕೊಡೋಣ. ಅವ್ರು 2-3 ಸಲ ನಮ್ಗೆ ಕಾಲಾವಕಾಶ ಕೊಟ್ಟರು. ಕಾಲಾವಕಾಶ ಕೊಟ್ಟು ಶಾಸಕರು ಹೋಗಿ ವಿನಂತಿ ಮಾಡಿಕೊಂಡ್ರು ಯಾರಿಗೆ, ಮಾನ್ಯ ನ್ಯಾಯಾಧೀಶರಿಗೆ. ಅವ್ರ ಮಾತಿಗೆ ಒಬ್ಬಟ್ಟು ಅವರು ಒಂದು ಡೇಟ್ ಎಕ್ಸ್ಟ್ರಾ ನಮ್ಮ ಡೇಟ್ ಕೊಟ್ಟರು. ಕೊಟ್ಟು ಬಳಕು ಅದ್ಯಾಕೋ ಈಗ ನಾವು ಏನು ಮಾಡಬೇಕಂತಿದ್ದೆವು ಈ ಬಡವರಿಗೆ, ಆಮೇಲೆ ಮಾಲೀಕರಿಗೆ ಒಂದು ಏನು ಹೊಂದಾಣಿಕೆ ಮಾಡೋಕ್ಕೆ ಮಾಡಿದ್ದೆವು. ಆ ಹೊಂದಾಣಿಕೆಗೆ ಎಷ್ಟು ಪ್ರಯತ್ನ ಮಾಡಿದ್ರು. ಮೊದಲೊಂದು 2-3 ಸಲ ಹೊಂದಾಣಿಕೆ ಆಗಿತ್ತು. ಆಮೇಲೆ ಮಾಲೀಕರು ಬರಲಿಲ್ಲ, ಈ ಸಂಬಂಧಪಟ್ಟ ಮನೆಯದವ್ರು ಯಾರೂ ಬರಲಿಲ್ಲ. ಅದಾದಮೇಲೆ ನಾವು ಕಡೆ ಒಂದು ಡೆಡ್ಲೈನ್ ಕೊಟ್ಟರು. ಮೊನ್ನೆ ನಮ್ಗೆ 10ನೇ ತಾರೀಕಿಗೆ ತೆರವುಗೊಳಿಸ್ಬೇಕಂತೇನು, ಅದಕ್ಕೆ ನಾವು ಆದೇಶನೇ ಪಾಲನೆ ಮಾಡಿ ಇವತ್ತು 84 ಕುಟುಂಬಗಳಿಗೆ ನಾವು ತೆರವುಗೊಳಿಸಿದ್ದೀವಿ. ಈಗ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಆ 84 ಕುಟುಂಬಗಳಿಗೆ ಎಷ್ಟು ದುಃಖ ಆಗಿದೆ ಅಷ್ಟೇ ದುಃಖ ನಮ್ಮ ಸದಸ್ಯರಿಗಾಗಲಿ, ನನಗಾಗಲಿ, MLA ಎಲ್ಲರಿಗೆ ಒಂದು ದುಃಖದಲ್ಲಿ ವಾತಾವರಣದಲ್ಲಿ ಇದ್ದೀವಿ. ಆ 84 ಕುಟುಂಬಗಳಿಗೆ ಒಂದು ಆಶ್ರಯ ಕೊಡೋದು ಜವಾಬ್ದಾರಿ ನಮ್ಮೆಲ್ಲ ಸದಸ್ಯರದ್ದು, ನಮ್ದು ಎಲ್ಲರದ್ದು ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ 84 ಕುಟುಂಬಗಳಿಗೆ ಈಗ ನಮ್ಮ ಶರಣಪ್ಪ ಸುಳ್ಗಾರವರ ಏನು ತೋಟದ ಹತ್ರ ಒಂದು ನಮ್ಮ 13 ಎಕರೆ ಲೇಔಟ್ ಏನಿದೆ, ಅಲ್ಲಿ 3 ಎಕರೆದಲ್ಲಿ 84 ಕುಟುಂಬಗಳಿಗೆ ನಾವು ಜಾಗ ಕೊಟ್ಟು ಅಲ್ಲಿ ಅದ್ರ ಜೊತೆ ಮೂಲ ಸೌಕರ್ಯ ಆದಂಥ ನೀರಿನ ಸಪ್ಲೈ ಆಗಿರಲಿ, ಡ್ರೈನೇಜ್ ಆಗಿರಲಿ, ಲೈಟ್ ಆಗಿರಲಿ, ಗಾರ್ಡನ್ ಆಗಿರಲಿ, ಮೇನ್ ರೋಡ್ಗಳಾಗಿರಲಿ ಎಲ್ಲ ರೋಡ್ ಮಾಡಿಕೊಟ್ಟು ನಾವು ಅವರಿಗೆ ಅಲ್ಲಿ ನಾವು ಸ್ಥಳಾಂತರ ಮಾಡ್ತೀವಿ. ಅದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನಾನು ನಿಮ್ಮ ಪರವಾಗಿ ಆ ನೊಂದಂಥ ಬಡ ಕುಟುಂಬಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರು ಸಹ ಸನ್ಮಾನ, ಶಾಸಕರು ನಾವು ಅಧ್ಯಕ್ಷರು ಎಲ್ಲರೂ ಕೂಡಿ ಸನ್ಮಾನ ಮಾಡಿದ್ರು. ಸನ್ಮಾನ ಕೂಡ ಅವರು ಮಾಲೀಕರಿಗೆ ಏನು ಅಂತೂ ಸನ್ಮಾನ ಆಗಿತ್ತು. ಹೌದು ಸರ್. ಅದಕ್ಕೆ ಮೊನ್ನೆ ಈಗ 7ನೇ ತಾರೀಕಿಗೆ ಕಂಪ್ಯೂಟರ್ ಹುಡುಕ್ ಹೋದ್ರಿ. ಸೈಕಲ್ ಕಲ್ಲಿ ಬರಲಿಲ್ಲ. ಮಗ ಬಂದು ನಮ್ಮದೇ ಆಸ್ತಿ ಕೇಳ್ದವ, ನಮ್ದು ಆಸ್ತಿ ನಮ್ಮ ಮನೆ ಕೇಳ್ದ, ನಮ್ಮದು ಪ್ಲಾಟ್ ಕೇಳ್ದ ಹಾಕಿರ್ತಾರೆ. ಅವ್ರ ಸಲುವಾಗಿ ಹಾಕಿರ್ತಾರೆ. ಅದಕ್ಕೆ ಸಹ ಮಾಡಿ ಬಂದಿರ್ತಾರೆ. ರಿಕ್ಲೇಮ್ ಮಾಡಿ ಬರೀ 2 ತಾಸನ್ನ ಬರ್ತಿರ್ತಾರೆ. ಹೋಗೋದು ವಿಚಾರ ಪಟ್ಕೊಂಡು ಡೆಮೋಲಿಷನ್ ಟೈಮ್ಗೆ ಬಂದು ಅವ್ರು ಏನು ಕೊಡ್ಬೇಕಾಗಿತ್ತು ಎಲ್ಲನೂ ಕೊಟ್ಟಿರ್ತೀವಿ, ತಂದಿದ್ದೀವಿ. ಅದೊಂದ್ಸಲಕ್ಕೆ ತೊಗೊಳ್ಳಿಲ್ಲ ಇಲ್ಲಿ ಇನ್ಕಮ್ ಮಾತ್ರ ನಾವು ಆಸಕ್ತಿ ಹೊರಪಾತೆ. ನಮ್ಮ ಮನೆ ಬೇಕಂತ ತೋರಿ, ನಮ್ಮ ಜಾಗ ಬೇಕಂತ ತೋರಿ. ಅವ್ರ ಸಲುವಾಗಿ 2 ಸಲ ನಮ್ಗೆ ಆಯ್ಕೆ ಮಾಡಿದ್ರೆ ಅವ್ರ ಸಲ ಏನಾದ್ರು ಅವ್ರು ಪ್ಲೀಸ್ ಆಗಿ ಶಾಸಕರು ಸಹ 2-3-4 ಇರ್ತಾನೆ ರಾತ್ರಿ ಬರ್ತಾನೆ ಹೆಸರು ಅವ್ರ ಜೊತೆ ನನಗೆ ಮಾತಾಡ್ಕೊತಿದ್ದೀವಿ. ನಿನ್ನೆ ಬೆಳಗ್ಗೆ ಏನಾದ ಫೋನ್ನಾಗ ಹೇಳ್ಬಿಟ್ರು ಶಾಸಕರಿಗೆ, ಸರಿಯೊಳಗೆ ಏನು ನಿಮ್ಮ ಪಾತ್ರ ವಹಿಸ್ಬೇಡ್ರಿ, ಅದನ್ನ ಡೆಮೋಲಿಷನ್ ಮಾಡೋಣ, ಡೆಮೋಲಿಷನ್ ಮಾಡ್ತೀವಿ. ಗ್ಯಾರಂಟಿ ಸಿಗಲ್ಲ ಏನಂದ್ರೆ ಬರೀ ಜಾಗ ಮಾಡೋಕೆ ಅಷ್ಟೇ ಅವಕಾಶ ಇರ್ತದೆ. ಮುಂದೆ ಮನೆ ಕಟ್ಸೋಳಕ್ಕೆ ಏನು ಯಾವ್ದಾರು ಯೋಜನೆಗಳಾಗ ಸಾಧ್ಯ ಆಗೋದಕ್ಕಿಂತ ಮಾತಾಡೋಕೆ ಹಚ್ಚಿದ್ದೀವಿ. ಇಲ್ಲಿ ಸ್ಪೀಕರ್ ಅವ್ರಿಗೆ ಮಾತಾಡ್ತೀವಿ ಸರ್. 14 ಮಂದಿ ಮನೆ ಕಟ್ಕೊಂಡಿರಿ. 14 ಮಂದಿ ಮನೆ ಕಟ್ಕೊಂಡಾರಿ. ಅವರು ಹಲೋ ರೀ ಸರಿ, ಅದ್ರೊಳಗೆ ಮನೆಗಳು ಕಟ್ಕೋತೀವಿ ಅಂತೇಳಿ ಫಲಾನುಭವಿಗಳು ಆದವ್ರು ಅದಾರ. ಅಂದ್ರೆ ಅಂಬೇಡ್ಕರ್ ನಿವಾಸ ಯೋಜನೆದೊಳಗೆ ಮನೆ ಹಾಕೊಂಡವ್ರು ಅದಾರ, ವಾಜಪೇಯಿದೊಳಗೂ ಹಾಕೊಂಡವ್ರು ಅದಾರ ರೀ. ಈಗ ಅವ್ರಿಗೆ ಹೊಳ್ಳಿ ಅವ್ರ ಮನೆಗಿನವ್ರಿಗೆ ಹಾಕಿಸಿ ಮತ್ತು ಹೊಳ್ಳಿ ಮನೆ ಹಾಕಿಸ್ಕೆ ಲೋನ್ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡೋರು ಏನು ಅಂತ. ಈಗ ನಾನು ಇವತ್ತು ಬೆಂಗಳೂರು ಬಂದಿದ್ದು ಉದ್ದೇಶ ಅದ್ರ ಸಂಬಂಧ ಬಂದಿನಿ. ಹಾಂ ರೀ. ಈಗ 4-4 ಜಮೀನು ಸಾಹೇಬರು ಟೈಮ್ ಕೊಟ್ಟಾರ. ಹಾಂ ರೀ. 4 ಅವ್ರಿಗೆ ಭೇಟಿ ಆಗ್ತೀನಿ. ಹಾಂ ರೀ. ಈ ಒಂದು ನನ್ನ ಅಭಿಪ್ರಾಯ ಸ್ಪಷ್ಟವಾದ ಅಭಿಪ್ರಾಯ ಹೇಳ್ತೀನಿ. ಹಾಂ ರೀ. ಈ
ಈಗ ಅಲ್ಲಿ ಏನು 13 ಎಕರೆ ಏನು ಅಲ್ಲಿ ಸುಳ್ಗಾರ್ ಅವ್ರ ತೋಟದ ಬಲ್ಲಿ ಏನು ತೊಗೊಂಡಿವಿ. ಹ್ಞೂ ರೀ ಇವ್ರು ಏನು 84 ಮಂದಿಗೆ 84 ಮಂದಿಗೆ 25/35 ಜಾಗ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ. ಇದು ಒಂದೇದು. ಹಾಂ ರೀ ಅಲ್ಲಿ ರಸ್ತೆ ಮಾಡ್ಕೊಡ್ತೀವಿ, ಅಲ್ಲಿ ದೇವಸ್ಥಾನ ಮಾಡ್ಕೊಡ್ತೀವಿ, ಅಲ್ಲಿ ಸ್ಕೂಲ್ ಮಾಡ್ಕೊಡ್ತೀವಿ, ಹಾಂ ರೀ ಅಲ್ಲಿ ಉದ್ಯಾನವನ ಮಾಡ್ಕೊಡ್ತೀವಿ. ಹಾಂ ರೀ ಇವೆಲ್ಲ ಏನ್ ಮೂಲಭೂತ ಸೌಕರ್ಯ ಅದ ಸೌಕರ್ಯ ಮಾಡ್ಕೊಡಕ್ಕ ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂತ್ಕೊಂಡು ನಾಳೆ ನಶಿಂಗಿ ಬಂದ ಮೇಲೆ ಅದಕ್ಕೊಂದು ಹ್ಯಾಂಗ್ ಮಾಸ್ಟರ್ ಪ್ಲಾನ್ ಮಾಡ್ಬೇಕು ಮಾಡ್ಕೊಂಡು ಎಲ್ಲ ರೀತಿ ಮಾಡ್ತೀವಿ. ಇದು ಒಂದು. ಹಾಂ ರೀ ಎರಡನೇದು ಇವ್ರಿಗೆ ಹಕ್ಕುಪತ್ರ ಅದೆಲ್ಲ ಕೊಟ್ಟ ಮೇಲೆ ಹಾಂ ರೀ ಇವರಿಗೆ ಸರ್ಕಾರದಿಂದ ಮನೆ ಕಟ್ಕೊಳಕ್ಕೂ ನಾವು ದುಡ್ಡು ಕೊಡಿಸ್ತೀವಿ. ಹಾಂ ರೀ ಏನ್ರಿ ಸರ್ಕಾರದಿಂದ ಈಗ ಈ ವಾಜಪೇಯಿ ಅಂತೇಳಿ ಏನ್ ಮನೆ ಕೊಡ್ತಾರಲ್ಲ 2,70,000 ಇನ್ನೊಂದು ಬೇರೆ ಸ್ಕೀಮ್ ಯಾವ್ದೋ ಮಾಡ್ಬೇಕನ್ನೋದು ಸರ್ಕಾರ ಹಂತದಾಗ ಐತಿ. ಹಾಂ ರೀ ಅದು ಆಯ್ತಂದ್ರ ಇವ್ರಿಗೆ ಇವ್ ಮನೆ ಕಟ್ಸೋಕ್ ಸುತ್ತ ಸರ್ಕಾರದಿಂದ ಸಹಾಯಧನ ಕೊಡಿಸುವಂತ ಕೆಲಸನ ಮಾಡ್ತೀವಿ. ಸರಿ ರೀ ಈ ಸದ್ರಿ ಅವ್ರಿಗೆ ತಾತ್ಕಾಲಿಕವಾಗಿ ಪತ್ರ ಸೆರೆ ಹಾಕೊಂಡಿರ್ಲಾಕ ನಿಮ್ಮ ಪ್ರೊಸೆಸ್ ಮುಗಿಯತನೂ ಅವ್ರಿಗೊಂದು ಜಾಗ ಸೂಚಿಸಿದ್ರ ಅವ್ರಿಗೆ ಜಾಗ ಈಗ 3 ಎಕರೆ ಅದು 13 ಎಕರೆ ಬಿಟ್ರೆ ಮತ್ತೊಂದು ಮುನ್ಸಿಪಾಲಿಟಿ ಜಾಗ ಎಲ್ಲಿ ಇಲ್ಲ. ಹ್ಞೂ ರೀ ಇಲ್ಲಿ ಈಗ 411 ಪ್ಲಾಟಿಂಗು ಅದು ಈಗಾಗಲೇ 186 ಮಂದಿಗೆ ಹಕ್ಕುಪತ್ರ ಕೊಟ್ಟೈತಿ. ಹಾಂ ರೀ ಉಳಿದಂತವ್ರದ್ದು ಅಪ್ಲಿಕೇಶನ್ ತೊಗೊಂಡೈತಿ. ಹಾಂ ರೀ ಹೌದಾ? ಹೌದ್ರಿ ಇವರು ಈಗ ಹಕ್ಕುಪತ್ರ ತೊಗೊಂಡವ್ರ ಈಗ. ಹೌದ್ರಿ ಅದಕ್ಕ ಇವರಿಗೆ ಈಗ 2 ಎಕರೆ 10 ಗುಂಟೆ ಏನೋ ಹೊಲ ಮಾಡ್ಸಲ್ಲ, ಹೌದ್ರಿ ಅದ್ರ ಬದಲಿ 3 ಎಕರೆ ಜಮೀನು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಸರಿ ರೀ ಅಲ್ಲಿ ತಾತ್ಕಾಲಿಕವಾಗಿ ಕುಡಿ ನೀರಿಂದು ಆಮೇಲೆ ವಿದ್ಯುತ್ತಿನ ವ್ಯವಸ್ಥೆ ಹಾಂ ರೀ ಏನ್ ಅರ್ಜೆನ್ಸಿಗೆ ಏನ್ ಬೇಕಾಗದ ಅವ್ರಿಗೆ ಮೂಲಭೂತ ಸೌಕರ್ಯಕ್ಕೆ ಎಲ್ಲ ಮಾಡ್ತೀವಿ. ಡನ್ ರೀ ಈಗ ಅವ್ರ ವಿದ್ಯುತ್ ಬೇಕು, ರಸ್ತೆ ಬೇಕು, ಪ್ಲಸ್ ಏನದ ಕುಡಿ ನೀರಿನ ವ್ಯವಸ್ಥೆ ಬೇಕು. ಹೌದ್ರಿ ಇವು 3 ಅರ್ಜೆಂಟ್ ಮಾಡಿಸ್ಕೊಡ್ತೀವಿ. ಓಕೆ ರೀ ಪಾರ್ಟ್ 1 ಮುಗಿದದ. ಈಗ ಮನಗುಳಿಯವ್ರು ಮತ್ತೊಂದು ಜಾಗಕ್ಕೆ ಅಲ್ಲೇ ಏರ್ಪಾಟಿಟ್ಟದ ಗಂಟೆ ಬೀಳ್ತಾರ ಅನ್ನೋದು ಅದನ್ನೂ ಮಂದಿ ಬಲ್ಲಿ ಎಬ್ಬಿಸ್ಲಾತಾರೆ. ಮನುಗುಳಿಯರ್ ಕೋಟಿ ಹೋಗಿವ್ರಿ ನಾವು. ಅಲ್ಲಲ್ರಿ ಇದ್ರದ್ದು ಬಿಟ್ರಿ ಇದ್ರದ್ದು ಬಿಟ್ಟು ಇಲ್ಲಿ ಇಲ್ಲಿ ವಿಷಯಗಳ ಚರ್ಚೆ ಆಗ್ತಾ ಇರೋದು ಏನಂತಂದ್ರ ಮನಗುಳಿಯವ್ರು ಯಾವಾಗ ಆರಿಸಿ ಬಂದಾರ ಅವಾಗೆಲ್ಲ ಬರೇ ಬಡವರನ್ನ ಹತ್ತಿಕ್ಕುವಂತ ಕೆಲಸ, ಅವ್ರ ಮನೆಗಳನ್ನ ಕೆಡುವಂತ ಕೆಲಸನೇ ಮಾಡಾಕತ್ತಾರಂತ. ಅಲ್ಲ ಜನರು ಮಾತಾಡ್ಕೊಳಕತ್ತಿದ್ರು. ಅವ್ರು ಹೇಳುವಂತದ್ದು ಯಾವಾಗ ಬಂದದ ಅವಾಗ ಬರೇ ತೆರವುಗೊಳಿಸೋ ಕಾರ್ಯನೇ ಮಾಡಾಕತ್ತಾರ ಅಂತೇಳಿ ಮಾತಾಡ್ಲತ್ತಾರ. ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಾಗ ಐತಿ, ಎಲ್ಲಾ ಕಡೆ ಅವ್ರಿಗೆ ಕೇಳಿದಾಗೂ ಅವ್ರು ಹೇಳುವಂತದ್ದು ಇದೇ ಉತ್ತರನೇ. ಅಲ್ಲಿ ಹೇಳ ಡಾಕ್ಯುಮೆಂಟೇಶನ್ ಬೇಕಿಲ್ಲ ಸರ್, ಆಧಾರ ಬೇಕಿಲ್ಲ. ನಮ್ಮ ತಂದೆಯವ್ರ ಅಧಿಕಾರ ಬಂದ್ಬಿಡಕ್ಕೆ ಏನು ತೆರವುಗೊಳಿಸ್ಯಾರ ಅದಕ್ಕೂ ಆಧಾರ ಬೇಕು. ಅಶೋಕ್ ಅವನವ್ರು ಬಂದ್ಬಿಡಕ್ಕೆ ಅವ್ರೇನು ಸ್ವಂತ ಇಚ್ಛೆಯಿಂದ ಏನು ತೆರವುಗೊಳಿಸ್ಯಾರ ಅದಕ್ಕೊಂದು ಆಧಾರ ಬೇಕು. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಲನೆ ಮಾಡಿರ್ತದೆ ಎಲ್ಲ ಅಧಿಕಾರಿಗಳು ಸೇರಿ ಅಷ್ಟೇ. ಹಾಂ